ತರಕಾರಿ ನಮ್ಮೆಲ್ಲರ ದಿನನಿತ್ಯದ ಸಂಗಾತಿ. ನಮ್ಮೆಲ್ಲರಿಗೆ ಉತ್ತಮ ಪೋಷಕಾಂಶಗಳನ್ನು ಪೂರೈಸುವ ವೈವಿಧ್ಯಮಯ ತರಕಾರಿಗಳು ಕೃಷಿಕರಿಗೂ ಆಸರೆಯಾಗಿವೆ. ಕಡಿಮೆ ಸಮಯದಲ್ಲಿಯೇ ಕಟಾವಿಗೆ ಬರುವ ಅಧಿಕ ಹಾಗೂ ಸುಸ್ಥಿರ ಆದಾಯ ಪೂರೈಸಬಲ್ಲ ತರಕಾರಿ ಬೆಳೆಗಳತ್ತ ಹೆಚ್ಚು ಹೆಚ್ಚು ಕೃಷಿಕರು ಆಸಕ್ತಿ ವಹಿಸುತ್ತಿದ್ದಾರೆ. ತರಕಾರಿ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅನೇಕ ಉಪಯುಕ್ತ ತಳಿಗಳು ಹಾಗೂ ಬೇಸಾಯ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದೆ. ಮೊದಲನೇದಾಗಿ ಯಾವಾಗಲೂ ನಾವು ಒಂದು ಒಳ್ಳೆಯ ಇಳುವರಿ ಪಡ್ಕೋಬೇಕು ಅಂತ ಹೇಳಿದರೆ ಶಿಫಾರಸು ಮಾಡಿದ ಒಂದು ಗಿಡಗಳ ಸಂಖ್ಯೆನ ನಾವು ಕಾಪಾಡ್ಕೋಬೇಕು. ಅಂದರೆ ಈಗ ಒಂದು ಟೊಮ್ಯಾಟೊ ಬೆಳೆಯಲ್ಲಿ ನಾವು ಎಕರೆಗೆ ಇತ್ತೀಚಿನ ದಿನಗಳಲ್ಲಿ 6,000 to 7,000 ಗಿಡಗಳು ಇರಬೇಕು ಅಂತವೆ. ನಾವು ನೆಟ್ಟಂಥ ಎಲ್ಲ ಸಸಿಗಳು ಉತ್ತಮವಾಗಿ ಬೆಳೆದು ಫಲ ನೀಡಬೇಕಾದ್ರೆ ಅವುಗಳನ್ನು ನಾಟಿ ಮಾಡಬೇಕಾದ್ರೆ ಅವು ರೋಗ ಮತ್ತು ಕೀಟರಹಿತವಾಗಿರಬೇಕು. ಈಗ ಈ ರೀತಿ ಮಾಡಬೇಕಾದ್ರೆ ನಾವು ತರಕಾರಿ ಸಸಿಗಳನ್ನು ಪ್ಲಾಸ್ಟಿಕ್ ತಟ್ಟೆ ಬಳಸಿ ಸಂರಕ್ಷಿತ ಬೇಸಾಯದಲ್ಲಿ ತಯಾರಾದಂಥ ಸಸಿಗಳನ್ನು ನಾವು ಉಪಯೋಗಿಸಬೇಕು. ತರಕಾರಿ ಬೆಳೆಗಳ ಅಧಿಕ ಹಾಗೂ ಗುಣಮಟ್ಟದ ಇಳುವರಿಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅತ್ಯವಶ್ಯಕ. ಬಿತ್ತನೆಯ 3 ವಾರಗಳ ಮೊದಲೇ ತಾಕುಗಳಿಗೆ ಜೈವಿಕ ಗೊಬ್ಬರಗಳು, ಆನಂತರ ಅವಶ್ಯಕ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸುವುದರಿಂದ ತರಕಾರಿ ಬೆಳೆಗಳಿಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಿದಂತಾಗುತ್ತದೆ. ಈ ಸಸಿಗಳನ್ನು ನೆಡಬೇಕಾದ್ರೆ ಭೂಮಿಯ ತಕ್ಕ ಸಿದ್ಧತೆ ಮತ್ತು ಅದಕ್ಕೆ ಬೇಕಾದಂತಹ ಸಾವಯವ ಗೊಬ್ಬರ ಸಮರ್ಪಕವಾದ ಮತ್ತು ಉತ್ಕೃಷ್ಟವಾದನ್ನು ಕೊಡಬೇಕಾದಂಥದ್ದು ಒಂದು ಮುಖ್ಯವಾದ ಅಂಶ. ಈಗ ನಾವು ಒಂದು ಎಕರೆಗೆ ನಾವು ಸಾಮಾನ್ಯವಾಗಿ ಎಲ್ಲ ತರಕಾರಿ ಬೆಳೆಗಳಿಗೂ ಚೆನ್ನಾಗಿ ಕಳಿತಾ ಉತ್ಕೃಷ್ಟವಾದಂತಹ ಸಾವಯವ ಗೊಬ್ಬರವನ್ನು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಇಲ್ಲ ನೀವು ಕೋಳಿ ಗೊಬ್ಬರ ಆಗಿರ್ಬೋದು, ಇಲ್ಲ ಅಂತ ಹೇಳಿದರೆ ಮೇಕೆ ಅಥವಾ ಆಡುಗಳಿಂದ ದೊರೆತಂಥ ಗೊಬ್ಬರ ಆಗಿರ್ಬೋದು, ಯಾವುದೇ ಒಂದು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾದ್ರೆ ಅದರಲ್ಲಿರುವ ಅಂಶವನ್ನು ಹೆಚ್ಚಿಸಲಿಕ್ಕೆ ಮತ್ತು ಸಸಿ ನಾಟಿ ಮಾಡುವಾಗ ಬರುವಂಥ ರೋಗಗಳನ್ನು ನಿಯಂತ್ರಣೆ ಮಾಡಲಿಕ್ಕೆ ಈ ಮುಖ್ಯ ಮಣ್ಣಿಗೆ ಹಾಕುವ 3 ವಾರಗಳ ಮೊದಲೇ ಈ ಸಾವಯವ ಗೊಬ್ಬರವನ್ನು ಸೂಕ್ತವಾದಂತಹ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ರೋಗ ನಿರೋಧಕ ಶಕ್ತಿ ಇರುವಂತಹ ಈ ವಸ್ತುಗಳನ್ನು ಉಪಯೋಗಿಸಿ ಒಂದು ಮಿಶ್ರಣ ಮಾಡಿ ಅವನ್ನು 3 ವಾರ ಬೆಳೀಲಿಕ್ಕೆ ಬಿಟ್ಟು ಆಮೇಲೆ ಮುಖ್ಯ ತಾಕಿಗೆ ಎಕರೆಗೆ 10 ಟನ್ ಪ್ರಮಾಣದಲ್ಲಿ, ಅಂದರೆ ಸುಮಾರು 3 ಟ್ರ್ಯಾಕ್ಟರ್ ಲೋಡ್ ಉತ್ಕೃಷ್ಟವಾದಂತಹ ಈ ಕೊಟ್ಟಿಗೆ ಗೊಬ್ಬರನ ಹಾಕಬೇಕು ಅಂತ ಹೇಳ್ತೇವೆ. ತರಕಾರಿ ಕೃಷಿಯಲ್ಲಿ ಏರುಮಡಿ ಪದ್ಧತಿ ಹೆಚ್ಚು ಪರಿಣಾಮಕಾರಿಯಾಗಿದ್ದು, ಇದರಿಂದ ಬೆಳೆಯುವ ಸಸಿಗಳಿಗೆ ಅಗತ್ಯ ನೀರು, ಗಾಳಿ ಹೇರಳವಾಗಿ ದೊರೆಯುವುದರಿಂದ ಆರೋಗ್ಯವಂತ ಬೆಳೆಯನ್ನು ಪಡೆಯಬಹುದಾಗಿದೆ. ಏರುಮಡಿ ಪದ್ಧತಿ ಅಂತ ಹೇಳಿದರೆ 3 to 4 ಇಂಚು ಎತ್ತರದ ಮಡಿಗಳನ್ನು, ಸುಮಾರು 3 ಅಡಿ ಅಗಲ ಅಂತ ಹೇಳ್ತೇವೆ, 3 ಅಡಿ ಅಗಲ ಮತ್ತು 3 to 4 ಇಂಚು ಎತ್ತರ ಇರುವಂಥ ಮಡಿಗಳನ್ನು ತಯಾರು ಮಾಡ್ಕೋಬೇಕು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಬೇರುಗಳ ವಾತಾವರಣದಲ್ಲಿ ಗಿಡಗಳು ಬೆಳಿಬೇಕಾದ್ರೆ ಒಳ್ಳೆಯ ಗಾಳಿ ಮತ್ತು ನೀರು ಎರಡೂ ಕೂಡ ಅವಶ್ಯಕವೇ ಇರುತ್ತದೆ. ಈ ಒಂದು ನೀರು ನಿಂತ್ಕೊಂಡು ಬೇರಿನ ಹತ್ರ ಈ ಗಾಳಿಯ ಕೊರತೆ ಆಗಬಾರ್ದು ಅನ್ನೋ ಇದಕ್ಕೆ ಈ ಒಂದು ಏರುಮಡಿ ಪದ್ಧತಿ ಭಾಳ ಅನುಕೂಲಕರವಾದಂಥ ಮಣ್ಣು ತಯಾರು ಪದ್ಧತಿ. ಇದಾದಮೇಲೆ ಇದರ ಜೊತೆಗೆ ಇದರಿಂದ ಉಪಯೋಗ ಏನಪ್ಪ ಅಂತ ಹೇಳಿದರೆ, ಈ ಏರುಮಡಿ ಪದ್ಧತಿಯನ್ನು ನಾವು ಬೆಳೆಯಲಿಕ್ಕೆ ತಯಾರು ಮಾಡಿದಾಗ ಇದು ಹನಿ ನೀರಾವರಿ ಮತ್ತು ಪ್ಲಾಸ್ಟಿಕ್ ಹಾಳೆಯನ್ನು ಒದಿಸೋದಕ್ಕೂ ಕೂಡ ಸೂಕ್ತವಾಗಿರುತ್ತೆ. ಯಾಕೆ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನೀರಿನ ಅಭಾವ ಎಲ್ಲೆಡೆ ಕಂಡು ಬರ್ತಾ ಇದೆ. ಮತ್ತು ಅತಿ ಹೆಚ್ಚು ನೀರನ್ನು ನಾವು ಬೆಳೆಗಳಿಗೆ ಕೊಟ್ಟರೆ ನೀರಿನ ಪೋಲಾಗೋದಲ್ಲದೆ ಗಿಡಗಳಿಗೆ ಬರುವಂಥ ರೋಗಗಳ ಹಾವಳಿ ಕೂಡ ಜಾಸ್ತಿ ಆಗುತ್ತೆ. ಇವನ್ನು ನಿಯಂತ್ರಣ ಮಾಡೋದಕ್ಕೆ ಸಮರ್ಪಕವಾಗಿ ನೀರನ್ನು ನಾವು ಗಿಡಗಳಿಗೆ ಪ್ರತಿದಿನ ಬೇಕಾದಷ್ಟನ್ನು ಕೊಡಲಿಕ್ಕೆ ಈ ಹನಿ ನೀರಾವರಿ ಪದ್ಧತಿ ಭಾಳ ಮುಖ್ಯವಾದಂತಹ ಪದ್ಧತಿ ಅಂತ ಹೇಳ್ತೇನೆ. ತರಕಾರಿ ಕೃಷಿಯಲ್ಲಿ ಏರು ಮಡಿಗಳಿಗೆ ಪ್ಲಾಸ್ಟಿಕ್ ಹಾಳೆಗಳ ಹೊದಿಕೆ ಹೆಚ್ಚು ಪರಿಣಾಮಕಾರಿಯಾಗಿದ್ದು, ಇದರಿಂದ ತೇವಾಂಶ ಸಂರಕ್ಷಣೆ, ಕಳೆ ನಿರ್ವಹಣೆ ಹಾಗೂ ಮಣ್ಣಿನಿಂದ ಬರುವ ರೋಗಗಳನ್ನು ಯಶಸ್ವಿಯಾಗಿ ತಡೆಗಟ್ಟಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೂಲಿ ಆಳುಗಳ ಸಮಸ್ಯೆ ಇದೆ ಅಂತ ಕಂಡು ಬಂದಿದೆ. ಇದನ್ನು ಕಡಿಮೆ ಮಾಡೋದಕ್ಕೆ ಈ ಪ್ಲಾಸ್ಟಿಕ್ ಹಾಳೆಯ ಹೊದಿಕೆಯನ್ನು ಕೂಡ ನಾವು ಶಿಫಾರಸು ಮಾಡಿದ್ದೇವೆ. ಅಂದರೆ ಈ
30 ಮೈಕ್ರಾನ್ನ ಮೇಲ್ಗಡೆ ಬಿಳಿ ಬಣ್ಣ ಉಳ್ಳುವಂಥ ಪ್ಲಾಸ್ಟಿಕ್ ಹಾಳೆಯನ್ನು ಬಳಸೋದ್ರಿಂದ ಈ ಗಿಡದ ಬುಡದ ವಾತಾವರಣ ಯಾವಾಗಲೂ ತಂಪಾಗಿರುತ್ತೆ ಮತ್ತು ಸಮರ್ಪಕವಾದಂಥ ನೀರಿನ ಮತ್ತು ಪೋಷಕಾಂಶಗಳ ಬಳಕೆ ಆಗುತ್ತೆ. ಸಂಪೂರ್ಣವಾಗಿ ಕಳೆ ಬೆಳೆಯೋದಕ್ಕೆ ಅವಕಾಶ ಇರಲ್ಲ. ಇಲ್ಲಿ ಬೆಳೆಗಳ ಒಂದು 95% 100% ನಾವು ಈ ಕಳೆ ಬರದಾಗೆ ಇದು ಪ್ಲಾಸ್ಟಿಕ್ ಹಾಳೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಒಂದು ಪ್ಲಾಸ್ಟಿಕ್ ಹಾಳೆ ನೀವು ಈ ಮಲ್ಚ್ ಅಂತ ಏನು ಕರಿತೇವೆ ಇದನ್ನು ಒದಿಸಿದ ಮೇಲೆ ಈ ತಳದ ಮಣ್ಣಿನಿಂದ ಬರುವಂತಹ ರೋಗಗಳು ಸಾಮಾನ್ಯವಾಗಿ ಗಿಡದ ಬುಡದಲ್ಲಿರುವ ಎಲೆಗಳಿಗೆ ಕಾಯಿಗಳಿಗೆ ತಟ್ಟುಬಿಟ್ಟು ರೋಗ ಇದು ಏನು ಒಂದು ಸಂಭವ ಇರುತ್ತೆ ಇದು ಕೂಡ ಇರೋದಿಲ್ಲ. ಈ ರೀತಿ ಪ್ಲಾಸ್ಟಿಕ್ ಹಾಳೆಯನ್ನು ಒದಿಸಿದ್ರಿಂದ ರೋಗಗಳ ಹಾವಳಿ ಕಡಿಮೆ ಆಗುತ್ತೆ, ನೀರು ಮತ್ತು ಪೋಷಕಾಂಶಗಳ ಸದ್ಬಳಕೆ ಆಗುತ್ತೆ. ಅದೇ ರೀತಿ ಬೆಳೆಗಳು ಕೂಡ ಉತ್ಕೃಷ್ಟವಾಗಿ ಬೆಳೆದು ಒಳ್ಳೆಯ ಇಳುವರಿನ ಪಡಿಬಹುದು. ತರಕಾರಿ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳನ್ನು ಪೂರೈಸುವುದು ಅತ್ಯವಶ್ಯಕ. ಇದಲ್ಲದೆ ತರಕಾರಿಗಳ ಗುಣಮಟ್ಟ, ಬಣ್ಣ, ಗಾತ್ರಗಳನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿರುವ ಲಘು ಪೋಷಕಾಂಶಗಳ ಬಳಕೆಯೂ ಅಷ್ಟೇ ಅವಶ್ಯಕ. ರಸ ನೀರಾವರಿಯ ಮೂಲಕವೂ ಬೆಳೆಗಳಿಗೆ ಅವಶ್ಯಕ ಪೋಷಕಾಂಶಗಳನ್ನು ಪೂರೈಸಬಹುದಾಗಿದೆ. ನೀರಿನ ಸಮರ್ಪಕ ಬಳಕೆಯೊಂದಿಗೆ ನಾವು ಪೋಷಕಾಂಶಗಳ ಬಳಕೆ ಕೂಡ ಚೆನ್ನಾಗಿರಬೇಕು. ಈ ನಿಟ್ಟಿನಲ್ಲಿ ಒಳ್ಳೆಯ ಸಾವಯವ ಗೊಬ್ಬರದ ಜೊತೆಗೆ ಶಿಫಾರಸು ಮಾಡಿದ ರಸಗೊಬ್ಬರಗಳು ಅಂದರೆ ಏನು ನಾವು ಸಾರಜನಕ, ರಂಜಕ, ಪೊಟ್ಯಾಷ್ ಅಂತೇವೆ, ಇದರ ಜೊತೆಗೆ ತರಕಾರಿ ಬೆಳೆಗಳ ಗುಣಮಟ್ಟ ಮತ್ತು ಅದರ ಬಣ್ಣ ಇರ್ಬೋದು, ಅದರ ಗಾತ್ರ ಇರ್ಬೋದು, ಮತ್ತು ಕೊನೆಯ ಹಂತದ ಕೊಯ್ಲು ಮಾಡುವವರೆಗೂ ಅವುಗಳನ್ನು ಒಳ್ಳೆಯ ಗುಣವನ್ನು ಕಾಪಾಡ್ಕೋಬೇಕು ಅಂತ ಹೇಳಿದರೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಅವಶ್ಯಕತೆ ಭಾಳ ಜಾಸ್ತಿ ಇದೆ. ಈ ನಿಟ್ಟಿನಲ್ಲಿ ನಾವು 2 ಹೊಸ ಪದ್ಧತಿಗಳನ್ನು ಒಳ್ಳೆಯ ಬೆಳೆ ಮತ್ತು ಗುಣಮಟ್ಟ ಪಡ್ಕೊಳ್ಳೋದಕ್ಕೆ ಶಿಫಾರಸು ಮಾಡ್ತೇವೆ. ಒಂದು ರಸ ನೀರಾವರಿ, ಅಂದರೆ ನಾವು ಕೊಡುವಂಥ ನೀರಿನ ಮೂಲಕ ಈ ರಸಗೊಬ್ಬರಗಳನ್ನು ಒದಗಿಸ್ಕೊಡೋದು. ಈ ನಿಟ್ಟಿನಲ್ಲಿ ನಾವು ಏನು ಶಿಫಾರಸು ಮಾಡಿದ ರಸಗೊಬ್ಬರ ಒಂದು ಎಕರೆಗೆ ಇಷ್ಟು ಅಂತ ಹೇಳಿರ್ತೇವೆ, ರಸಾವರಿ ಮೂಲಕ ಕೊಡೋದ್ರಿಂದ ಅದರಲ್ಲೂ ಕೂಡ ನಾವು 25-30% ಉಳಿತಾಯ ಮಾಡ್ಕೋಬೋದು. ಅಂದರೆ ನಾವು ಟೊಮೆಟೊ ಒಂದು ಬೆಳೆ ಬೆಳೆಯೋದಕ್ಕೆ ಎಕರೆಗೆ 80 kg ಸಾರಜನಕ ಅಂತ ಇದ್ದರೆ ನಾವು ರಸಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಲ್ಲಿ 60 kg ಕೊಟ್ಟರೆ ಕೂಡ ನೀವು ಏನು ಸಾಧಾರಣ ಪದ್ಧತಿಯಲ್ಲಿ ಏನು 80 kg ಸಾರಜನಕ ಕೊಟ್ಟರೆ ಬರುವಂಥ ಇಳುವರಿನ ಆರಾಮಾಗಿ ಇದರಲ್ಲಿ ಪಡ್ಕೋಬೋದು. ಇದರ ಜೊತೆಗೆ ಇನ್ನೊಂದು ಅಂಶ ಅಂತ ಹೇಳಿದರೆ ನಾನು ಹೇಳಿದಂಥ ಲಘು ಹಾಗೂ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ನಾವು ನೀರಿನ ಮೂಲಕ ಕೊಡ್ಬೋದು. ಇದಲ್ಲದೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ನೀರಿನಲ್ಲಿ ಕರಗುವ ಎಲೆಗಳಿಗೆ ಸಿಂಪಡಿಸಬಲ್ಲ ತರಕಾರಿ ಸ್ಪೆಷಲ್ ಹೆಚ್ಚು ಪರಿಣಾಮಕಾರಿಯಾಗಿ ಕಂಡುಬಂದಿದೆ. ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಿಂದ ಈ ಒಂದು ಸ್ಪೆಷಲ್ ಲಘು ಪೋಷಕಾಂಶಗಳನ್ನು ಉಳ್ಳುವಂಥ ಒಂದು ನೀರಿನಲ್ಲಿ ಕರಗುವ ಎಲೆಗಳ ಮೇಲೆ ಸಿಂಪರಣೆ ಮಾಡುವಂಥ ರಸಗೊಬ್ಬರದ ಒಂದು ತಯಾರು ಮಾಡಿದ್ದೇವೆ. ಇದನ್ನು ನಾವು ವೆಜಿಟಬಲ್ ಸ್ಪೆಷಲ್ ಅಂತ ಕರಿತೇವೆ. ಇದನ್ನು ಯಾವ ಒಂದು ತರಕಾರಿ ಬೆಳೆ ಆಗಲಿ ಹೂವಾಗಿಬಿಟ್ಟು ಕಾಯಿ ಬಿಡುವಂಥ ಸಂದರ್ಭದಲ್ಲಿ 0.5% ಅಂದರೆ 5 ಗ್ರಾಮನ್ನು 1 ಲೀಟ್ರಿಗೆ ಹಾಕಿ 15 ದಿನಗಳಿಗೊಮ್ಮೆ ಬೆಳೆಯ ಅವಧಿಯನ್ನು ಅನುಸರಿಸಿ 3-5 ಸರ್ತಿ ಸಿಂಪಡಣೆ ಮಾಡಿದಲ್ಲಿ ರೈತರು ಒಂದು ಒಳ್ಳೆಯ ಇಳುವರಿಯನ್ನು ಪಡ್ಕೋಬೋದು. ಅದರ ಜೊತೆಗೆ ತರಕಾರಿಗಳ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ. ಒಟ್ಟಾರೆ ಕೃಷಿಕರು ಈ ಎಲ್ಲ ಸಮಗ್ರ ತರಕಾರಿ ಕೃಷಿ ಪದ್ಧತಿಗಳನ್ನು ಯಶಸ್ವಿಯಾಗಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ, ಆಕರ್ಷಕವಾದ ತರಕಾರಿಗಳನ್ನು ಕಡಿಮೆ ಸಮಯದಲ್ಲಿಯೇ ಬೆಳೆದು ತಮ್ಮ ಆರ್ಥಿಕ ಮಟ್ಟ ಸುಧಾರಿಸಿಕೊಳ್ಳುವುದರ ಜೊತೆಗೆ ಗ್ರಾಹಕರಿಗೂ ಗುಣಮಟ್ಟದ ತರಕಾರಿಗಳನ್ನು ಪೂರೈಸಬಹುದಾಗಿದೆ. ಹೀಗೆ ಹೇಳಿದಾಗೆ ಎಲ್ಲ ಥರದ ಈ ಸಮಗ್ರ ಆಧುನಿಕ ಬೇಸಾಯ ತಂತ್ರಜ್ಞಾನಗಳನ್ನು ಎಲ್ಲ ರೈತರು ಅಳವಡಿಸ್ಕೋಬೇಕು. ಇತ್ತೀಚಿನ ಒಂದು ದಿನದಲ್ಲಿ ರೈತರು ಒಳ್ಳೆಯ ಇಳುವರಿನ ಪಡ್ಕೋಬೇಕು. ಅದರ ಜೊತೆಗೆ ತರಕಾರಿಗಳ ಗುಣಮಟ್ಟ ಚೆನ್ನಾಗಿರಬೇಕು. ಮತ್ತು ನಾವು ಬಳಸುವಂತಹ ಅದಕ್ಕೆ ಕೊಡಬೇಕಾದಂಥ ಅತ್ಯಗತ್ಯವಾದಂತಹ ಪರಿಕರಗಳು, ನೀರಾಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಇವುಗಳನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋದು ಹೇಗೆ, ಇದರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಈ ಬಾರಿಯ ಕೃಷಿ ಮೇಳ ಈ ತಿಂಗಳ 21 ಶನಿವಾರದಿಂದ 24 ಮಂಗಳವಾರದವರೆಗೆ.
ಆಹಾರ ಭದ್ರತೆಗಾಗಿ ಜಲ ಸಂರಕ್ಷಣೆ ಇದು ಈ ಬಾರಿಯ ಕೃಷಿ ಮೇಳದ ಘೋಷವಾಕ್ಯ. ವಿವಿಧ ಬೆಳೆಗಳ ಪ್ರಾತ್ಯಕ್ಷಿಕೆ ತಾಕುಗಳು, ಕೃಷಿ ವಸ್ತು ಪ್ರದರ್ಶನ, ಫಲಪುಷ್ಪ ಪ್ರದರ್ಶನ, ಸಾವಯವ ಕೃಷಿ ವಸ್ತು ಪ್ರದರ್ಶನ, ಕೃಷಿ ಪರಿಕರಗಳ ಮಾರಾಟ, ಅಲ್ಲದೆ ಕೃಷಿಕರ ಸಮಸ್ಯೆಗಳ ಬಗ್ಗೆ ವಿಜ್ಞಾನಿಗಳೊಂದಿಗೆ ನೇರ ವಿಚಾರ ವಿನಿಮಯ, ಶ್ರೇಷ್ಠ ಕೃಷಿಕ ಹಾಗೂ ಕೃಷಿಕ ಮಹಿಳೆಯರಿಗೆ ಸನ್ಮಾನ ಮತ್ತು ವಿಚಾರಗೋಷ್ಠಿಗಳು ಈ ಬಾರಿಯ ಕೃಷಿ ಮೇಳದ ವೈಶಿಷ್ಟ್ಯಗಳು. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಕೃಷಿ ಮೇಳ ಸೆಪ್ಟೆಂಬರ್ 21 ಶನಿವಾರದಿಂದ ಸೆಪ್ಟೆಂಬರ್ 24 ಮಂಗಳವಾರದವರೆಗೆ. ಸ್ಥಳ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣ. ರೈತ ಬಂಧುಗಳೇ, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೃಷಿ ಮೇಳದ ಪ್ರಯೋಜನ ಪಡೆದುಕೊಳ್ಳಿ. ಪ್ರಸ್ತುತ ಪುಷ್ಪ ಕೃಷಿ ಹೆಚ್ಚು ಲಾಭದಾಯಕ ಹಾಗೂ ಜನಪ್ರಿಯ ಉದ್ದಿಮೆಯ ರೀತಿಯಲ್ಲಿ ರೂಪಾಂತರಗೊಳ್ಳುತ್ತಿದೆ. ಆಧುನಿಕ ಜಗತ್ತಿನ ಬೇಡಿಕೆಗಳನ್ನು ಆಧರಿಸಿ ಹೊಸ ಹೊಸ ಹೂವಿನ ಗಿಡಗಳು ನಮ್ಮ ಕೃಷಿಕರನ್ನು ಹುಡುಕಿಕೊಂಡು ಬರುತ್ತಿವೆ. ಅವುಗಳಲ್ಲಿ ನೋಡಲು ಸುಂದರವಾದ, ಆಕಾರದಲ್ಲಿ ಚಿಕ್ಕದಾದ, ಉದ್ದನೆಯ ಕಡ್ಡಿಗಳುಳ್ಳ ಜಿಪ್ಸೋಫಿಲಾ ಹೂವು ಸಹ ಒಂದು. ಸಾಗರದಾಚೆಯ ಈ ಹೂವನ್ನು ತಮ್ಮ ಕ್ಷೇತ್ರದಲ್ಲಿ ಅರಳಿಸಿದವರು ಕನಕಪುರ ತಾಲೂಕಿನ ಚಿಕ್ಕಮರಳವಾಡಿ ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಹಾರುಣ್. ತಮ್ಮ 1 ಎಕರೆ ಹಸಿರು ಮನೆಯಲ್ಲಿ 1/4 ಎಕರೆಯಷ್ಟು ಪ್ರದೇಶದಲ್ಲಿ ಜಿಪ್ಸೋಫಿಲಾ ಬೆಳೆಯುವ ಮೂಲಕ ಹೆಚ್ಚಿನ ಆದಾಯ ಪಡೆಯುವಲ್ಲಿ ಹಾರುಣ್ ಯಶಸ್ವಿಯಾಗಿದ್ದಾರೆ. 1 ಎಕರೆಯಲ್ಲಿ ಗ್ರೀನ್ ಹೌಸ್ ಮಾಡಿದ್ದೀನಿ. ಅದರಲ್ಲಿ ಜರ್ಬರಾ ಮತ್ತು ಈ ಬೆಳೆ ಜಿಪ್ಸೋಫಿಲಾ ಅನ್ನು ಬೆಳೀತಾ ಇದ್ದೀನಿ. ಈ ಬೆಳೆಯನ್ನು ಬೇಬೀಸ್ ಬ್ರೆತ್ ಅಂತೂ ಕರೀತಾರೆ. ಇದು ಒಂದು ಫಿಲ್ಲರ್ ಮೆಟೀರಿಯಲ್ ಥರ ಯೂಸ್ ಮಾಡ್ತಾರೆ ಬೊಕೆ ಡೆಕೋರೇಷನ್ಗಳಲ್ಲಿ. ಜಿಪ್ಸೋಫಿಲಾ ಸಾಮಾನ್ಯವಾಗಿ ಇದುವರೆಗೂ ಅಮೇರಿಕಾ, ಯುರೋಪ್ ಇಂಥ ದೇಶಗಳಲ್ಲಿ ಜಾಸ್ತಿ ಉಪಯೋಗಿಸ್ತಾ ಇದ್ರು. ಈ ನಡುವೆ ಸುಮಾರು 1-2 ವರ್ಷದಿಂದ ಇಂಡಿಯಾಲ್ಲೂ ಸುಮಾರು ಕಂಪನಿಗಳಲ್ಲೂ ಈ ಸಸಿಗಳನ್ನು ಮಾರ್ತಾ ಇದ್ದಾರೆ. ಈ ನಡುವೆ ಇದಕ್ಕೆ ಜಾಸ್ತಿ ಪ್ರೋತ್ಸಾಹನೂ ಕೊಡ್ತಾ ಇದ್ದಾರೆ. ಜಿಪ್ಸೋಫಿಲಾ ಸುರಕ್ಷಿತ ವಾತಾವರಣದಲ್ಲಿ ಬೆಳೆಯುವ ಪುಷ್ಪವಾಗಿದ್ದು, ಸಸಿಗಳ ನಾಟಿ ಪೂರ್ವದಲ್ಲಿ ಹಸಿರು ಮನೆಯ ಅಂಗಳವನ್ನು ಸೂಕ್ತ ರೀತಿಯಲ್ಲಿ ಸಿದ್ಧಪಡಿಸಿ ಅವಶ್ಯಕ ಪೋಷಕಾಂಶಗಳನ್ನು ಪೂರೈಸುವುದು ಅತ್ಯವಶ್ಯಕ ಎನ್ನುತ್ತಾರೆ ಹಾರುಣ್ ರವರು. ಜಿಪ್ಸೋಫಿಲಾ ಒಂದು ಸ್ವಲ್ಪ ಅಗಲವಾದ ಗಿಡ. ಇದಕ್ಕೆ ನಾವು ಶುರು ಮಾಡೋ ಮುಂಚೆ ಗ್ರೀನ್ ಹೌಸನ್ನು ಕಟ್ಟಬೇಕು. ಗ್ರೀನ್ ಹೌಸಲ್ಲೇ ಚೆನ್ನಾಗಿ ಬರೋದು ಇದು. ಪಾಲಿ ಹೌಸ್ ಕಟ್ಟಕ್ಕೆ ನಮಗೆ ಫಸ್ಟ್ ಭೂಮಿಯನ್ನು ಲೆವೆಲ್ ಮಾಡಿ ಅದ್ರ ಮೇಲೆ ಸ್ಟೀಲಲ್ಲಿ ಸ್ಟೀಲ್ ಪೈಪಲ್ಲಿ ಫ್ಯಾಬ್ರಿಕೇಷನ್ ಮಾಡಿ ಅದ್ರ ಮೇಲೆ ಅಗ್ರಿಕಲ್ಚರ್ ಗ್ರೇಡ್ ಪಾಲಿಫಿಲಿಮನ್ನು ಹಾಕಿ ಗ್ರೀನ್ ಹೌಸ್ ಮಾಡ್ತಾರೆ. ಗ್ರೀನ್ ಹೌಸ್ ಒಳಗಡೆ ನಾವು ಭೂಮಿಯನ್ನು ರೆಡಿ ಮಾಡಬೇಕು. ಅದಕ್ಕೋಸ್ಕರ ಲೆವೆಲ್ ಮಾಡಿ ಅದನ್ನು ಒಂಟಿ ನೇಗಿಲನ್ನು ಡಿಸ್ಕ್ ಪ್ಲವಲ್ಲಿ ಭೂಮಿಯನ್ನು ಲೂಸ್ ಮಾಡಿ ಆಮೇಲೆ ಅದಕ್ಕೆ 1 ಎಕರೆಗೆ 50 ಲೋಡು 60 ಲೋಡ್ ಅಷ್ಟು ತಿಪ್ಪೆ ಗೊಬ್ಬರವನ್ನು ಹಾಕ್ತೀವಿ. ಒಂದು 10-20 ಲೋಡು ಮರಳು ಹಾಕಿ ಮತ್ತು 1 ಟನ್ ಅಷ್ಟು ನೆಲ್ಲೊಟ್ಟು ಹಾಕ್ತೀವಿ. ಇದನ್ನು ಕಲ್ಟಿವೇಟರ್ ಓಡಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ನೀರನ್ನು ಬಿಟ್ಟು ನೆನೆಸ್ಬಿಟ್ಟು ಮುಂದೆ ಏರುಮಡಿ ಕಟ್ಟುತ್ತೀವಿ. ಈ ಏರುಮಡಿನ ನಾವು ಸುಮಾರು 1 ಮೀಟರ್ ಅಗಲ ಇರುತ್ತೆ, ಸುಮಾರು 1 ಅಡಿಯಷ್ಟು ಎತ್ತರವಾಗಿರುತ್ತೆ. ಇದರ ಮೇಲೆ ಜಿಪ್ಸೋಫಿಲಾ ಗಿಡವನ್ನು ನಾವು ನೆಟ್ಟೋದು. ಅದಕ್ಕೆ ಗಿಡದಿಂದ ಗಿಡಕ್ಕೆ ಸ್ಪೇಸಿಂಗ್ ನಾವು ಸುಮಾರು 30 ಸೆಂಟಿಮೀಟರ್ ಇಂದ 45 ಸೆಂಟಿಮೀಟರ್ ಕೊಡ್ತೀವಿ. ನಾಟಿ ಮಾಡಿದ 3 ತಿಂಗಳಿಗೆ ಇಳುವರಿ ಕೊಡಲು ಪ್ರಾರಂಭಿಸುವ ಜಿಪ್ಸೋಫಿಲಾ ಸಸಿ ಸಣ್ಣ ಹೂಗಳುಳ್ಳ ಕಡ್ಡಿಗಳನ್ನು ಹೊಂದಿದ್ದು, ಕಡ್ಡಿಯ ಜೊತೆ ಕೊಯ್ಲು ಮಾಡಿ ಸೂಕ್ತ ರೀತಿಯ ಕಟ್ಟುಗಳನ್ನು ಮಾಡಿ ಮಾರಾಟ ಮಾಡುವುದು ಸೂಕ್ತ ಎನ್ನುತ್ತಾರೆ ಹಾರುಣ್. ಗಿಡ ನೆಟ್ಟಿದ ನಂತರ ಸುಮಾರು 1 ತಿಂಗಳು ಆದಮೇಲೆ ಪಿಂಚಿಂಗ್ ಮಾಡ್ತೀವಿ. ಪಿಂಚಿಂಗ್ ಮಾಡಾದ್ಮೇಲೆ ಸುಮಾರು 3 ತಿಂಗಳಲ್ಲಿ ಇಳುವರಿ ಶುರುವಾಗುತ್ತೆ. ಈ ಒಂದು ಗಿಡದಲ್ಲಿ ಸುಮಾರು 4 ರಿಂದ 5
ಕಡ್ಡಿ ಬರುತ್ತೆ. ಇದು ಭಾಳ ಹೂವು ಸಣ್ಣವಾಗಿರುತ್ತೆ ಮತ್ತು ಒಂದು ಕಡ್ಡಿಯಲ್ಲಿ ಸುಮಾರು ಜಾಸ್ತಿ ಹೂವು ಇರೋದ್ರಿಂದ ಇದು ಭಾಳ ದೊಡ್ಡದಾಗಿ ಕಾಣಿಸುತ್ತೆ. ಒಂದು ಕಡ್ಡಿ ನಾವು ಕಟ್ಟಿಂಗ್ ಆಗಿದ ನಂತರ ಆಗಿದ ತಕ್ಷಣ ಇದನ್ನು ನೀರಲ್ಲಿ ಇಟ್ಬಿಟ್ಟು ಮುಂದೆ ಪ್ಯಾಕ್ ಹೌಸ್ ತೊಗೊಂಡು ಹೋಗಿ ಪ್ಯಾಕಿಂಗ್ ಮಾಡ್ತೀವಿ. ಒಂದು ಪ್ಯಾಕ್ ಅಲ್ಲಿ ಒಂದು ಒಂದು ಕಟ್ಟು ಹೂವಲ್ಲಿ ನಾವು ಸುಮಾರು 5 ಕಡ್ಡಿಯನ್ನು ಸೇರಿಸಿ ಒಂದು ಕಟ್ಟು ಮಾಡ್ತೀವಿ. ಇದು ಮಾರ್ಕೆಟಲ್ಲಿ ಸುಮಾರು ಒಂದು ಕಡ್ಡಿ 6 ರೂಪಾಯಿಂದ 8 ರೂಪಾಯಿವರೆಗೂ ರೇಟ್ ನಮಗೆ ಸಿಗುತ್ತೆ. ಪ್ರಸ್ತುತ ಈ ಬೆಳೆ ಲಾಭದಾಯಕ ಎನ್ನುವ ಹಾರುಣ್ ಮುಂಬರುವ ದಿನಗಳಲ್ಲಿ ಇದಕ್ಕೆ ಉತ್ತಮ ಭವಿಷ್ಯ ಇದೆ ಎನ್ನುತ್ತಾರೆ. 1/4 ಎಕರೆಯಲ್ಲಿ ಸುಮಾರು 7,000 ಜಿಪ್ಸೋಫಿಲಾ ಗಿಡ ನಾವು ಹಾಕ್ಬೋದು. ಒಂದು ಗಿಡದಿಂದ 4 ಹೂವಿನ ಕಡ್ಡಿ ಬರುತ್ತೆ. ಸುಮಾರು ನಮಗೆ ಖರ್ಚು ಆಗೋದು ಬಂಡವಾಳ 10 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀವಿ. ಆನಂತರ ಒಂದು 20,000 ಇಂದ 30,000 ರೂಪಾಯಿ ನಮಗೆ ಪ್ರತಿ ತಿಂಗಳು ಖರ್ಚು ಬರುತ್ತೆ. ಮಾರ್ಕೆಟಲ್ಲಿ ಸೇಲ್ ಮಾಡಿದ ಮೇಲೆ ಖರ್ಚು ಎಲ್ಲ ತೆಗೆದು ಸುಮಾರು 15ರಿಂದ 25,000 ಅಷ್ಟು ನಮಗೆ ಲಾಭ ಇದರಲ್ಲಿ ಸಿಗುತ್ತೆ. ಮುಂದೆ ಇದಕ್ಕೆ ಬಹಳಷ್ಟು ಡಿಮಾಂಡ್ ಬರ್ಬೋದು ಅಂತ ಎಂದು ನಮ್ಮ ನಂಬಿಕೆ. ಒಟ್ಟಾರೆ ಕೃಷಿಕರು ತಮ್ಮ ಸಾಂಪ್ರದಾಯಿಕ ಕೃಷಿ ಜೊತೆಗೆ ಮಾರುಕಟ್ಟೆ ಹಾಗೂ ಗ್ರಾಹಕರ ಆದ್ಯತೆಗಳನ್ನು ಗಮನಿಸಿ ಹೊಸ ಬೆಳೆಗಳನ್ನು ಬೆಳೆಯುವ ಮೂಲಕ ತಮ್ಮ ಕೃಷಿಯನ್ನು ಇನ್ನೂ ಲಾಭದಾಯಕಗೊಳಿಸಬಹುದಾಗಿದೆ.